ಒಂದು ಕೈಯಲ್ಲಿ ಬೆಳೆಸಿದಂಥ ಮಗುವನ್ನು, ಆಡಿಸಿ ಬೆಳೆಸಿದಂಥ ಮಗುವನ್ನು ಅಥವಾ ಅಕ್ಕನ ಮಗಳನ್ನು ಆಗಲೇ ಮದುವೆ ಆಗಿತ್ತು ಅನ್ನೋದು ಸುದ್ದಿಗಳು ಇವತ್ತು ರವಿ ಪ್ರಸನ್ನ ಅವ್ರ ತಮ್ಮ ಒಂದು ವಿವರಣೆಯಲ್ಲಿ ಹೇಳ್ತಾ ಇದ್ದಾರೆ. ರವಿ ಪ್ರಸನ್ನ ಆ ಭಾಗದ ಹೋರಾಟಗಾರ್ತಿ ಅವರು ಭಾಜಪದವರನ್ನೇ ಮೂಲತಃ ವಿಶ್ವ ಹಿಂದೂ ಪರಿಷತ್ ಸಂಪರ್ಕಿದಂಥವ್ರು, ಒಳ್ಳೆಯ ವಿಚಾರವಂತರು ಸಹ ಇರಲಿ ಅವ್ರ ಸಿದ್ಧಾಂತ ಅವ್ರ ಜೊತೆಗೆ. ಬಟ್ ಅವರು ನೇರವಾಗಿ ಕೇಳ್ತಾ ಇದ್ದಾರೆ, ಹೆಂಗಪ್ಪ ಇದು ನಮಗೆ ಹೇಳೋದಕ್ಕೆ ಸಹ ಅಸಹ್ಯ ಅನ್ನಿಸ್ತದೆ ಈ ಮಾತನ್ನು ಅಂತಾರೆ. ಆ ಮಗುವನ್ನು ಬೆಳೆಸಿದವರು ಅಷ್ಟೇ ಅಲ್ಲ, ಅವ್ರಿಗೆ 2 ಮಕ್ಕಳಿದ್ದು ಆ ಸಂದರ್ಭದಲ್ಲೇ. ಮನೆ ಸಮೀಪದಲ್ಲಿತ್ತು, ಆ ಮನೆಗೆ ಬಂದು ನೋಡಿ ನಿಮಗೆ ಗೊತ್ತಾಗ್ತದೆ ಎಷ್ಟು ದೂರ ಅದದು. ಆ ಸಂದರ್ಭದಲ್ಲಿ ಆ ಮಗುವನ್ನು ತೊಗೊಂಡು ಹೋಗಿ ಊಟ ಮಾಡಿಸಿ, ಅದೇನು ಹೊಸಕ್ಕೆ ಬಂದಿತ್ತು, ಅನ್ನ ಮಾಡಿಸಿ ಊಟ ಮಾಡಿಸಿದ ಆರೋಪ ಮಾಡ್ತಾಯಿದ್ದಾನೆ ಮನುಷ್ಯ. ಈ ಕೃಷ್ಣ ಸ್ನೇಹಮಯಿ ಕೃಷ್ಣ ಅಂಥೇಳಿ ಅವ್ರನ್ನ ನಿರಂತರ ದಾಳಿಯನ್ನು ಮಾಡಿದ್ದಾರೆ. ಈ ಸ್ನೇಹಮಯಿ ಕೃಷ್ಣ ಈ ಆರೋಪ ಮಾಡೋದಕ್ಕೆ ಏನು ಕಾರಣ ಅಂತ, ಯಾಕಂದ್ರೆ ಈಗಾಗಲೇ ಅವ್ರು ಮತ್ತೂ ರೆಫರ್ ಮಾಡ್ತಾ ಇದ್ದಾರೆ. ನಮ್ಮ ರವಿ ಪ್ರಸನ್ನ ಅವರು ಒಳ್ಳೆಯ ಹೆಣ್ಣು ಮಗಳು, ಈಗಾಗಲೇ ಅನೇಕ ಕೇಸುಗಳಿಂದ ಏನೇನೋ ಮಾಡಿ ವೇದವಲ್ಲಿ ವಿಷಯದಲ್ಲೇ, ವೇದವಲ್ಲಿ ಅವರು ಪಾಪ ಹತ್ಯೆ ಆಗಿತ್ತು, ಸುಟ್ಟು ಉಗಿದಿದ್ರು, ಅದನ್ನು ಹಾಕಿ ಗಂಡ ಮೇಲೆ ಹಾಕಿ ಅದನ್ನು ಮುಚ್ಚಾಕಿಬಿಟ್ರು. ಪದ್ಮಲತಾ ಅವ್ರದ್ದು ಅದೇ ರೀತಿ ಆಗಿತ್ತು. ಅವ್ರು ಗಂಡ ಮೇಲೆ ಹಾಕಿರಲಿಲ್ಲ, ತಂದೆ ಮೇಲೆ ಮತ್ತೊಬ್ಬರ ಮೇಲೆ ಹಾಕುವಂಥ ಪ್ರಸಂಗ ಮಾಡಿದರು. ಈಗ ಈ ಕೆಲಸ ಮಾಡ್ತಾಯಿದ್ದಾರೆ. ಇದರಿಂದ ಯಾರಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದಂತ. ಇವರೊಬ್ಬ ದುಡ್ಡಿಗೆ ಮಾರಿಕೊಳ್ಳುವ ವ್ಯಕ್ತಿ ಅನ್ನುವಷ್ಟು ಮಟ್ಟಿಗೆ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಒಂದಿಷ್ಟು ಇತಿಹಾಸವನ್ನು ನೋಡಿದಾಗ ಈ ಸಮಾಜ